ಕಿಡಿಗೇಡಿ ಯುವಕರೇ ಪುಂಡ ಪೋಖ್ರಿಗಳೇ ಹುಷಾರ್. ಮುದ್ರಣಾಕಾಶಿ ಯುವತಿಯರನ್ನ ಚುಡಾಯಿಸಿದ್ರೆ ಮುಟ್ಟಿದ್ರೆ ಅಷ್ಟೇ ಬಿಸಿ ಬಿಸಿ ಲಾಠಿ ರುಚಿ ಗ್ಯಾರಂಟಿ. ಇಲ್ಲಿನ ಯುವತಿಯರು ಈಗ ಪಕ್ಕಾ ಲಾಠಿ ಕಲೆ ಕಲಿತಿದ್ದಾರೆ. ಈ ಲಾಠಿ ಶೌರ್ಯದ ಹಿಂದೆ ಕೇಸರಿ ಪಡೆಗಳ ಕಮಾಲಿದೆ. ಏನಿದು ಸ್ಟೋರಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಲಟ್ಟಣಿಕೆ ಹಿಡಿಯುವ ಕೈಯಲ್ಲಿ ಲಾಠಿ, ಧೈರ್ಯ ಉತ್ಸಾಹದಿಂದ ಲಾಠಿ ಬೀಸುತ್ತಿರುವ ಮಹಿಳೆಯರು, ಲಾಠಿ ಶೌರ್ಯ ಪ್ರದರ್ಶನ ಮಾಡ್ತಾ ಇರುವಂತಹ ಯುವತಿಯರು, ಲಾಠಿ ತರಬೇತಿ ಮೂಲಕ ನಮ್ಮನ್ನು ಚುಡಾಯಿಸಿದ್ರೆ ಕೆಣಕಿದ್ರೆ ಕಿಡಿಗೇಡಿ ಯುವಕರೇ ಹುಷಾರನ್ನೋ ಸಂದೇಶ ರವಾನೆ ಮಾಡಿದಂತಹ ಯುವತಿಯರು. ನಮ್ಮ ರಕ್ಷಣೆ ನಮ್ಮ ಹೊಣೆ ಸಂಕಲ್ಪದಿಂದ ಲಾಠಿ ಶೌರ್ಯ. ಹುಡುಗಿಯರನ್ನ ಚುಡಾಯಿಸಿದ್ರೆ ಲಾಠಿ ಏಟು ಪಕ್ಕಾ. ಯುವತಿಯರಿಗೆ ಲಾಠಿ ಶೌರ್ಯ ತರಬೇತಿ ಎಲ್ಲೆಡೆ ಮೆಚ್ಚುಗೆ. ಈ ದೃಶ್ಯಗಳು ಕಂಡಿದ್ದು ನಗರದ ಐತಿಹಾಸಿಕ ತ್ರಿಕೋಟೇಶ್ವರ ದೇವಸ್ಥಾನದ ಆವರಣದಲ್ಲಿ. ಹಿಂದೂ ಸಂಘಟನೆಗಳು ಯುವತಿಯರು ಮಹಿಳೆಯರಿಗೆ ಲಾಠಿ ತರಬೇತಿಯನ್ನು ನೀಡುತ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಯುವತಿಯರಿಗೆ ಮಹಿಳೆಯರ ರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿ ಆಯೋಜನೆ ಮಾಡಲಾಗಿದೆ. ಲಾಠಿ ಶೌರ್ಯ ತರಬೇತಿಯಲ್ಲಿ ನೂರಾರು ಯುವತಿಯರು ಮಹಿಳೆಯರು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಸ್ವರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿಯನ್ನ ಮಹಿಳೆಯರು ಪಡಿತಾ ಇದ್ದಾರೆ. 14 ವರ್ಷದಿಂದ 45 ವರ್ಷದೊಳಗಿನ ಮಹಿಳೆಯರಿಗೆ ಉಚಿತ ಲಾಠಿ ಶೌರ್ಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಮೂಲಕ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಅಹಿತಕರ ಘಟನೆಗಳು ನಡೀತಾ ಇವೆ. ಇದಕ್ಕೆ ಬ್ರೇಕ್ ಹಾಕಲು ಹಿಂದೂ ಸಂಘಟನೆಗಳು ಹಿಂದೂ ಯುವತಿಯರಿಗೆ ಮಹಿಳೆಯರಿಗೆ ಲಾಠಿ ಶೌರ್ಯ ತರಬೇತಿಯನ್ನ ನೀಡುತ್ತಾ ಇದ್ದಾವೆ. ನಾವಿದು ಲಾಠಿ ಶೌರ್ಯ ತರಬೇತಿ ಇದನ್ನ ಎದಕ್ಕೆ ನಾವು ಆಯೋಜಿಸಿದ್ವಿ ಅಂದ್ರೆ, ಇದು ಹಿಂದೂ ಜನಜಾಗೃತಿ ಸಮಿತಿ, ಕ್ರಾಂತಿಸರ ಹಿಂದೂ ಸಂಘಟನೆ ಹಾಗೂ ರಾಜ್ಯರಾಷ್ಟ್ರೀಯ ಮಹಿಳಾ ಮಂಡಳದ ವತಿಯಿಂದ ಇದನ್ನ ಏರ್ಪಡಿಸಿಕೊಂಡಿದ್ವಿ. ಯಾಕಂದ್ರೆ ಹೆಣ್ಣು ಹೊರಗಡೆ ಹೋಗುವಾಗ, ಈಗ ನೋಡಿದ್ರೆ ಕಲಿಯುಗ, ಈಗ ಇವಾಗೆಲ್ಲ ನಾವು ಸೋಷಿಯಲ್ ಮೀಡಿಯಾದ ನೋಡಕ್ ಕುಂತೀವಿ, ನಾವು ಹೆಂಗದ ಜನ ಹೆಂಗಿಲ್ಲ ಅಂತ ಹೇಳಿ. ಸ್ವರಕ್ಷಣೆ ಹೆಣ್ಮಕ್ಳು ಹೆಂಗ್ ಮಾಡ್ಕೋಬೇಕು, ಅದ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅನ್ನೋ ಸಂಬಂಧ ನಾವು ಇದನ್ನ ಲಾಠಿ ಶೌರ್ಯ ತರಬೇತಿಯನ್ನ ಮಹಿಳೆಯರಿಗೆ ಹಾಗೂ ಯುವತಿಯರಿಗಾಗಿ ನಾವು ಏರ್ಪಡಿಸಿದ್ವಿ. ನಮ್ಮ ರಕ್ಷಣೆ ನಮ್ಮ ಹೊಣೆ ಮಹಿಳೆಯರ ಸಂಕಲ್ಪದೊಂದಿಗೆ ಕೈಯಲ್ಲಿ ಲಾಠಿ ಹಿಡಿದು ಅಖಾಡಕ್ಕೆ ಇಳಿದ ಮಹಿಳಾ ಮಣಿಗಳು ಭರ್ಜರಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಗೋವಾ ತರಬೇತುದಾರರಿಂದ ತರಬೇತಿಯನ್ನ ಕೊಡಿಸಲಾಗ್ತಾ ಇದೆ. ಸಮಾಜದಲ್ಲಿ ನಡೀತಾ ಇರುವಂತಹ ಅಹಿತಕರ ಘಟನೆಗಳು ಹೆಣ್ಣು ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಮಹಿಳೆಯರಿಗೆ ಸ್ವರಕ್ಷಣೆ ತರಬೇತಿ ಕೊಡಲಾಗ್ತಾ ಇದೆ ಅಂತ ತರಬೇತುದಾರರು ಹೇಳ್ತಾ ಇದ್ದಾರೆ. यहाँ पे हमने लाठी में अलग अलग प्रकार सीखा है. उसमें चक्री प्रहार सीखा है, दो मुखी सिर प्रहार सीखा है, आगे चलना पीछे चलना चलो प्रकार सीखा है. तो ऐसे अलग अलग प्रकार है उसमें. उसी के साथ साथ जैसे अलग अलग इंसिडेंट्स होते हैं, जिसमें हाथ अगर किसी ने पकड़ा है तो वो कैसे छुड़ाना है, गला अगर किसी ने आके पकड़ा है तो उसमें हमें सेल्फ डिफेंस में हमने किस प्रकार से प्रयास करना है. ಶರಪ್ರಹಾರ, ಗದಪ್ರಹಾರ, ಚಹರಿ ಪ್ರಹಾರ, ಲಾಠಿ ಯುದ್ಧ, ಹ್ಯಾಂಡ್ ಟೆಕ್ನಿಕ್ಸ್ ಗಳನ್ನ ಮಹಿಳೆಯರಿಗೆ ತರಬೇತಿ ನೀಡಲಾಗ್ತಾ ಇದೆ. ಮನೆಯಿಂದ ಹೊರಗೆ ಒಬ್ಬಂಟಿಯಾಗಿ ಓಡಾಡಲು ಭಯಪಡ್ತಾ ಇದ್ದಂತಹ ಯುವತಿಯರಿಗೆ ಇದೀಗ ಆತ್ಮಸ್ಥೈರ್ಯ ಬಂದಂತಾಗಿದೆ. ಒಬ್ಬಂಟಿಯಾಗಿ ಯಾರದೇ ಭಯವೇ ಇಲ್ಲದೆ ಧೈರ್ಯದಿಂದ ಹೊರಗಡೆ ಹೋಗಿ ಬರಬಹುದು. ಒಟ್ನಲ್ಲಿ ಗದಗ್ನಲ್ಲಿ ಪುಂಡ ಪೋಖರಿಗಳು ಬಾಲ ಬಿಚ್ಚಿದ್ರೆ ಅವರಿಗೆ ತಕ್ಕ ಪಾಠ ಗ್ಯಾರಂಟಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಿಡಿಗೇಡಿ ಯುವಕರೇ ಪುಂಡ ಪೋಖ್ರಿಗಳೇ ಹುಷಾರ್. ಮುದ್ರಣಾಕಾಶಿ ಯುವತಿಯರನ್ನ ಚುಡಾಯಿಸಿದ್ರೆ ಮುಟ್ಟಿದ್ರೆ ಅಷ್ಟೇ ಬಿಸಿ ಬಿಸಿ ಲಾಠಿ ರುಚಿ ಗ್ಯಾರಂಟಿ. ಇಲ್ಲಿನ ಯುವತಿಯರು ಈಗ ಪಕ್ಕಾ ಲಾಠಿ ಕಲೆ ಕಲಿತಿದ್ದಾರೆ. ಈ ಲಾಠಿ ಶೌರ್ಯದ ಹಿಂದೆ ಕೇಸರಿ ಪಡೆಗಳ ಕಮಾಲಿದೆ. ಏನಿದು ಸ್ಟೋರಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಲಟ್ಟಣಿಕೆ ಹಿಡಿಯುವ ಕೈಯಲ್ಲಿ ಲಾಠಿ, ಧೈರ್ಯ ಉತ್ಸಾಹದಿಂದ ಲಾಠಿ ಬೀಸುತ್ತಿರುವ ಮಹಿಳೆಯರು, ಲಾಠಿ ಶೌರ್ಯ ಪ್ರದರ್ಶನ ಮಾಡ್ತಾ ಇರುವಂತಹ ಯುವತಿಯರು, ಲಾಠಿ ತರಬೇತಿ ಮೂಲಕ ನಮ್ಮನ್ನು ಚುಡಾಯಿಸಿದ್ರೆ ಕೆಣಕಿದ್ರೆ ಕಿಡಿಗೇಡಿ ಯುವಕರೇ ಹುಷಾರನ್ನೋ ಸಂದೇಶ ರವಾನೆ ಮಾಡಿದಂತಹ ಯುವತಿಯರು. ನಮ್ಮ ರಕ್ಷಣೆ ನಮ್ಮ ಹೊಣೆ ಸಂಕಲ್ಪದಿಂದ ಲಾಠಿ ಶೌರ್ಯ. ಹುಡುಗಿಯರನ್ನ ಚುಡಾಯಿಸಿದ್ರೆ ಲಾಠಿ ಏಟು ಪಕ್ಕಾ. ಯುವತಿಯರಿಗೆ ಲಾಠಿ ಶೌರ್ಯ ತರಬೇತಿ ಎಲ್ಲೆಡೆ ಮೆಚ್ಚುಗೆ.
ಈ ದೃಶ್ಯಗಳು ಕಂಡಿದ್ದು ನಗರದ ಐತಿಹಾಸಿಕ ತ್ರಿಕೋಟೇಶ್ವರ ದೇವಸ್ಥಾನದ ಆವರಣದಲ್ಲಿ. ಹಿಂದೂ ಸಂಘಟನೆಗಳು ಯುವತಿಯರು ಮಹಿಳೆಯರಿಗೆ ಲಾಠಿ ತರಬೇತಿಯನ್ನ ನೀಡುತ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಯುವತಿಯರಿಗೆ ಮಹಿಳೆಯರ ರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿ ಆಯೋಜನೆ ಮಾಡಲಾಗಿದೆ. ಲಾಠಿ ಶೌರ್ಯ ತರಬೇತಿಯಲ್ಲಿ ನೂರಾರು ಯುವತಿಯರು ಮಹಿಳೆಯರು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಸ್ವರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿಯನ್ನ ಮಹಿಳೆಯರು ಪಡಿತಾ ಇದ್ದಾರೆ. 14 ವರ್ಷದಿಂದ 45 ವರ್ಷದೊಳಗಿನ ಮಹಿಳೆಯರಿಗೆ ಉಚಿತ ಲಾಠಿ ಶೌರ್ಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಮೂಲಕ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಅಹಿತಕರ ಘಟನೆಗಳು ನಡೀತಾ ಇವೆ. ಇದಕ್ಕೆ ಬ್ರೇಕ್ ಹಾಕಲು ಹಿಂದೂ ಸಂಘಟನೆಗಳು ಹಿಂದೂ ಯುವತಿಯರಿಗೆ ಮಹಿಳೆಯರಿಗೆ ಲಾಠಿ ಶೌರ್ಯ ತರಬೇತಿಯನ್ನ ನೀಡುತ್ತಾ ಇದ್ದಾವೆ. ನಾವಿದು ಲಾಠಿ ಶೌರ್ಯ ತರಬೇತಿ ಇದನ್ನ ಎದಕ್ಕೆ ನಾವು ಆಯೋಜಿಸಿದ್ವಿ ಅಂದ್ರೆ ಇದು ಹಿಂದೂ ಜನಜಾಗೃತಿ ಸಮಿತಿ, ಕ್ರಾಂತಿಸರ ಹಿಂದೂ ಸಂಘಟನೆ ಹಾಗೂ ರಾಜರಾಷ್ಟ್ರೀಯ ಮಹಿಳಾ ಮಂಡಳದ ವತಿಯಿಂದ ಇದನ್ನ ಏರ್ಪಡಿಸಿಕೊಂಡಿದ್ವಿ. ಯಾಕಂದ್ರೆ ಹೆಣ್ಣು ಹೊರಗಡೆ ಹೋಗುವಾಗ ಈಗ ನೋಡಿದ್ರೆ ಕಲಿಯುಗ, ಈಗ ಇವಾಗೆಲ್ಲ ನಾವು ಸೋಷಿಯಲ್ ಮೀಡಿಯಾದ ನೋಡಕ್ ಕುಂತೀವಿ, ನಾವು ಹೆಂಗ ಜನ ಹೆಂಗಿಲ್ಲ ಅಂತ ಹೇಳಿ. ಸ್ವರಕ್ಷಣೆ ಹೆಣ್ಮಕ್ಳು ಹೆಂಗ್ ಮಾಡ್ಕೋಬೇಕು, ಅದ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅನ್ನೋ ಸಂಬಂಧ ನಾವು ಇದನ್ನ ಲಾಠಿ ಶೌರ್ಯ ತರಬೇತಿಯನ್ನ ಮಹಿಳೆಯರಿಗೆ ಹಾಗೂ ಯುವತಿಯರಿಗಾಗಿ ನಾವು ಏರ್ಪಡಿಸಿದ್ವಿ. ನಮ್ಮ ರಕ್ಷಣೆ ನಮ್ಮ ಹೊಣೆ ಮಹಿಳೆಯರ ಸಂಕಲ್ಪದೊಂದಿಗೆ ಕೈಯಲ್ಲಿ ಲಾಠಿ ಹಿಡಿದು ಅಖಾಡಕ್ಕೆ ಇಳಿದ ಮಹಿಳಾ ಮಣಿಗಳು ಭರ್ಜರಿ ತರಬೇತಿಯನ್ನ ಪಡಿತಾ ಇದ್ದಾರೆ. ಗೋವಾ ತರಬೇತುದಾರರಿಂದ ತರಬೇತಿಯನ್ನ ಕೊಡಿಸಲಾಗ್ತಾ ಇದೆ. ಸಮಾಜದಲ್ಲಿ ನಡೀತಾ ಇರುವಂತಹ ಅಹಿತಕರ ಘಟನೆಗಳು ಹೆಣ್ಣು ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಮಹಿಳೆಯರಿಗೆ ಸ್ವರಕ್ಷಣೆ ತರಬೇತಿ ಕೊಡಲಾಗ್ತಾ ಇದೆ ಅಂತ ತರಬೇತುದಾರರು ಹೇಳ್ತಾ ಇದ್ದಾರೆ. यहाँ पे हमने लाठी में अलग अलग प्रकार सीखा है. उसमें चक्री प्रहार सीखा है, दो मुखी सिर प्रहार सीखा है, आगे चलना पीछे चलना चलो प्रकार सीखा है. तो ऐसे अलग अलग प्रकार है उसमें. उसी के साथ साथ जैसे अलग अलग इंसिडेंट्स होते हैं, जिसमें हाथ अगर किसी ने पकड़ा है तो वो कैसे छुड़ाना है, गला अगर किसी ने आके पकड़ा है तो उसमें हमें सेल्फ डिफेंस में हमने किस प्रकार से प्रयास करना है. ಶರಪ್ರಹಾರ, ಗದಪ್ರಹಾರ, ಚಹರಿ ಪ್ರಹಾರ, ಲಾಠಿ ಯುದ್ಧ, ಹ್ಯಾಂಡ್ ಟೆಕ್ನಿಕ್ಸ್ ಗಳನ್ನ ಮಹಿಳೆಯರಿಗೆ ತರಬೇತಿ ನೀಡಲಾಗ್ತಾ ಇದೆ. ಮನೆಯಿಂದ ಹೊರಗೆ ಒಬ್ಬಂಟಿಯಾಗಿ ಓಡಾಡಲು ಭಯಪಡ್ತಾ ಇದ್ದಂತಹ ಯುವತಿಯರಿಗೆ ಇದೀಗ ಆತ್ಮಸ್ಥೈರ್ಯ ಬಂದಂತಾಗಿದೆ. ಒಬ್ಬಂಟಿಯಾಗಿ ಯಾರದೇ ಭಯವೇ ಇಲ್ಲದೆ ಧೈರ್ಯದಿಂದ ಹೊರಗಡೆ ಹೋಗಿ ಬರಬಹುದು. ಒಟ್ನಲ್ಲಿ ಗದಗ್ನಲ್ಲಿ ಪುಂಡ ಪೋಖರಿಗಳು ಬಾಲ ಬಿಚ್ಚಿದ್ರೆ ಅವರಿಗೆ ತಕ್ಕ ಪಾಠ ಗ್ಯಾರಂಟಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಿಡಿಗೇಡಿ ಯುವಕರೇ, ಪುಂಡ ಪೋಖರಿಗಳೇ ಹುಷಾರ್. ಮುದ್ರಣಾಕಾಶಿ ಯುವತಿಯರನ್ನ ಚುಡಾಯಿಸಿದ್ರೆ, ಮುಟ್ಟಿದ್ರೆ ಅಷ್ಟೇ ಬಿಸಿ ಬಿಸಿ ಲಾಠಿ ರುಚಿ ಗ್ಯಾರಂಟಿ. ಇಲ್ಲಿನ ಯುವತಿಯರು ಈಗ ಪಕ್ಕಾ ಲಾಠಿ ಕಲೆ ಕಲಿತಿದ್ದಾರೆ. ಈ ಲಾಠಿ ಶೌರ್ಯದ ಹಿಂದೆ ಕೇಸರಿ ಪಡೆಗಳ ಕಮಾಲಿದೆ. ಏನಿದು ಸ್ಟೋರಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಲಟ್ಟಣಿಕೆ ಹಿಡಿಯುವ ಕೈಯಲ್ಲಿ ಲಾಠಿ, ಧೈರ್ಯ ಉತ್ಸಾಹದಿಂದ ಲಾಠಿ ಬೀಸುತ್ತಿರುವ ಮಹಿಳೆಯರು, ಲಾಠಿ ಶೌರ್ಯ ಪ್ರದರ್ಶನ ಮಾಡ್ತಾ ಇರುವಂತಹ ಯುವತಿಯರು, ಲಾಠಿ ತರಬೇತಿ ಮೂಲಕ ನಮ್ಮನ್ನು ಚುಡಾಯಿಸಿದರೆ, ಕೆಣಕಿದ್ರೆ ಕಿಡಿಗೇಡಿ ಯುವಕರೇ ಹುಷಾರನ್ನೋ ಸಂದೇಶ ರವಾನೆ ಮಾಡಿದಂತಹ ಯುವತಿಯರು. ನಮ್ಮ ರಕ್ಷಣೆ ನಮ್ಮ ಹೊಣೆ ಸಂಕಲ್ಪದಿಂದ ಲಾಠಿ ಶೌರ್ಯ. ಹುಡುಗಿಯರನ್ನ ಚುಡಾಯಿಸಿದ್ರೆ ಲಾಠಿ ಏಟು ಪಕ್ಕಾ. ಯುವತಿಯರಿಗೆ ಲಾಠಿ ಶೌರ್ಯ ತರಬೇತಿ ಎಲ್ಲೆಡೆ ಮೆಚ್ಚುಗೆ. ಈ ದೃಶ್ಯಗಳು ಕಂಡಿದ್ದು ನಗರದ ಐತಿಹಾಸಿಕ ತ್ರಿಕೋಟೇಶ್ವರ ದೇವಸ್ಥಾನದ ಆವರಣದಲ್ಲಿ. ಹಿಂದೂ ಸಂಘಟನೆಗಳು ಯುವತಿಯರು ಮಹಿಳೆಯರಿಗೆ ಲಾಠಿ ತರಬೇತಿಯನ್ನ ನೀಡುತ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಯುವತಿಯರಿಗೆ ಮಹಿಳೆಯರ ರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿ ಆಯೋಜನೆ ಮಾಡಲಾಗಿದೆ. ಲಾಠಿ ಶೌರ್ಯ ತರಬೇತಿಯಲ್ಲಿ ನೂರಾರು ಯುವತಿಯರು ಮಹಿಳೆಯರು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಸ್ವರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿಯನ್ನ ಮಹಿಳೆಯರು ಪಡಿತಾ ಇದ್ದಾರೆ. 14 ವರ್ಷದಿಂದ 45 ವರ್ಷದೊಳಗಿನ ಮಹಿಳೆಯರಿಗೆ ಉಚಿತ ಲಾಠಿ ಶೌರ್ಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಮೂಲಕ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಅಹಿತಕರ ಘಟನೆಗಳು ನಡೀತಾ ಇವೆ. ಇದಕ್ಕೆ ಬ್ರೇಕ್ ಹಾಕಲು ಹಿಂದೂ ಸಂಘಟನೆಗಳು ಹಿಂದೂ ಯುವತಿಯರಿಗೆ ಮಹಿಳೆಯರಿಗೆ ಲಾಠಿ ಶೌರ್ಯ ತರಬೇತಿಯನ್ನ ನೀಡುತ್ತಾ ಇದ್ದಾವೆ. ನಾವಿದು ಲಾಠಿ ಶೌರ್ಯ ತರಬೇತಿ ಇದನ್ನ ಎದಕ್ಕೆ ನಾವು ಆಯೋಜಿಸಿದ್ವಿ ಅಂದ್ರೆ ಇದು ಹಿಂದೂ ಜನಜಾಗೃತಿ ಸಮಿತಿ, ಕ್ರಾಂತಿಸರ ಹಿಂದೂ ಸಂಘಟನೆ ಹಾಗೂ ರಾಜರಾಷ್ಟ್ರೀಯ ಮಹಿಳಾ ಮಂಡಳದ ವತಿಯಿಂದ ಇದನ್ನ ಏರ್ಪಡಿಸಿಕೊಂಡಿದ್ವಿ. ಯಾಕಂದ್ರೆ ಹೆಣ್ಣು ಹೊರಗಡೆ ಹೋಗುವಾಗ ಈಗ ನೋಡಿದ್ರೆ ಕಲಿಯುಗ, ಈಗ ಇವಾಗೆಲ್ಲ ನಾವು ಸೋಷಿಯಲ್ ಮೀಡಿಯಾದ ನೋಡಕ್ ಕುಂತೀವಿ, ನಾವು ಹೆಂಗ ಜನ ಹೆಂಗಿಲ್ಲ ಅಂತ ಹೇಳಿ. ಸ್ವರಕ್ಷಣೆ ಹೆಣ್ಮಕ್ಳು ಹೆಂಗ್ ಮಾಡ್ಕೋಬೇಕು, ಅದ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅನ್ನೋ ಸಂಬಂಧ ನಾವು ಇದನ್ನ ಲಾಠಿ ಶೌರ್ಯ ತರಬೇತಿಯನ್ನ ಮಹಿಳೆಯರಿಗೆ ಹಾಗೂ ಯುವತಿಯರಿಗಾಗಿ ನಾವು ಏರ್ಪಡಿಸಿದ್ವಿ.
ನಮ್ಮ ರಕ್ಷಣೆ ನಮ್ಮ ಹೊಣೆ ಮಹಿಳೆಯರ ಸಂಕಲ್ಪದೊಂದಿಗೆ ಕೈಯಲ್ಲಿ ಲಾಠಿ ಹಿಡಿದು ಅಖಾಡಕ್ಕೆ ಇಳಿದ ಮಹಿಳಾ ಮಣಿಗಳು ಭರ್ಜರಿ ತರಬೇತಿಯನ್ನ ಪಡಿತಾ ಇದ್ದಾರೆ. ಗೋವಾ ತರಬೇತುದಾರರಿಂದ ತರಬೇತಿಯನ್ನ ಕೊಡಿಸಲಾಗ್ತಾ ಇದೆ. ಸಮಾಜದಲ್ಲಿ ನಡೀತಾ ಇರುವಂತಹ ಅಹಿತಕರ ಘಟನೆಗಳು ಹೆಣ್ಣು ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಮಹಿಳೆಯರಿಗೆ ಸ್ವರಕ್ಷಣೆ ತರಬೇತಿ ಕೊಡಲಾಗ್ತಾ ಇದೆ ಅಂತ ತರಬೇತುದಾರರು ಹೇಳ್ತಾ ಇದ್ದಾರೆ. यहाँ पे हमने लाठी में अलग अलग प्रकार सीखा है. उसमें चक्री प्रहार सीखा है, दो मुखी सिर प्रहार सीखा है, आगे चलना पीछे चलना चलो प्रकार सीखा है. तो ऐसे अलग अलग प्रकार है उसमें. उसी के साथ साथ जैसे अलग अलग इंसिडेंट्स होते हैं जिसमें हाथ अगर किसी ने पकड़ा है तो वो कैसे छुड़ाना है, गला अगर किसी ने आके पकड़ा है तो उसमें हमें सेल्फ डिफेंस में हमने किस प्रकार से प्रयास करना है. ಶರಪ್ರಹಾರ, ಗದಪ್ರಹಾರ, ಚಹರಿ ಪ್ರಹಾರ, ಲಾಠಿ ಯುದ್ಧ, ಹ್ಯಾಂಡ್ ಟೆಕ್ನಿಕ್ಸ್ ಗಳನ್ನ ಮಹಿಳೆಯರಿಗೆ ತರಬೇತಿ ನೀಡಲಾಗ್ತಾ ಇದೆ. ಮನೆಯಿಂದ ಹೊರಗೆ ಒಬ್ಬಂಟಿಯಾಗಿ ಓಡಾಡಲು ಭಯಪಡ್ತಾ ಇದ್ದಂತಹ ಯುವತಿಯರಿಗೆ ಇದೀಗ ಆತ್ಮಸ್ಥೈರ್ಯ ಬಂದಂತಾಗಿದೆ. ಒಬ್ಬಂಟಿಯಾಗಿ ಯಾರದೇ ಭಯವೇ ಇಲ್ಲದೆ ಧೈರ್ಯದಿಂದ ಹೊರಗಡೆ ಹೋಗಿ ಬರಬಹುದು. ಒಟ್ನಲ್ಲಿ ಗದಗ್ನಲ್ಲಿ ಪುಂಡ ಪೋಖರಿಗಳು ಬಾಲ ಬಿಚ್ಚಿದ್ರೆ ಅವರಿಗೆ ತಕ್ಕ ಪಾಠ ಗ್ಯಾರಂಟಿ.